ಆಗಬೇಡ. ಅಭಿಮಾನವನ್ನು ನೀನು ಬಿಡಬೇಕು ಅಂತ ಹೇಳೋದಲ್ಲ, ಅಭಿಮಾನಕ್ಕೆ ಬಲಿಯಾಗಿ ಅಧರ್ಮ ಕಾರ್ಯಕ್ಕೆ ಎಳಸಬೇಡ. ಧರ್ಮ ಕಾರ್ಯದಲ್ಲಿ ಕರ್ತವ್ಯಚ್ಯುತಿಯನ್ನು ತಂದುಕೊಳ್ಳಬೇಡ, ಕರ್ತವ್ಯಚ್ಯುತನಾಗಬೇಡ, ಕರ್ತವ್ಯ ಕರ್ಮವನ್ನು ಮಾಡ್ತಾ ಇರು. ಹೀಗೆ ಹೇಳ್ತಾರೆ. ತಾನು ಸ್ಥಿತಿಚ್ಛಸ್ವ. ಹೀಗೆ ಹೇಳಿ ಆಮೇಲೆ ಹೇಳ್ತಿದ್ದಾನೆ, ಅವಿನಾಶಿತು ತದ್ವಿಧಿ ಏನು ಸರ್ವಮಿದಂ ತತಂ ವಿನಾಶಂ ಅವಿವೇಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಪುನಃ ಆತ್ಮ ನಿತ್ಯ ಅಂತನ್ನೋದನ್ನು ಬಿಡಿಸಿ ಹೇಳ್ತಿದ್ದಾನೆ. ಆತ್ಮನನ್ನು ಯಾರೂ ಕೊಲ್ಲಲಿಕ್ಕೆ ಬರುವುದಿಲ್ಲ. ಶರೀರವನ್ನು ನಾಶ ಮಾಡಬಹುದು. ಆ ಶರೀರದ ಮೇಲೆ ಅಭಿಮಾನವನ್ನು ಬಿಟ್ಟು ಬಿಟ್ಟರೆ, ಅಂದರೆ ಅಧರ್ಮಕಾರಿಯ ಸಂದರ್ಭದಲ್ಲಿ ಆ ಅಭಿಮಾನವನ್ನು ನೀನು ಬಿಟ್ಟು ಬಿಟ್ಟರೆ ಅದರಿಂದ ನಿನಗೇನು ತೊಂದರೆಯಾಗುವುದಿಲ್ಲ ಅಂತ ಇಷ್ಟು ಹೇಳಿದ್ದಾನೆ. ಈ ಆತ್ಮ ನಿತ್ಯ ಅಂತನ್ನೋದಕ್ಕೆ ಪುನಃ ಹೇಳ್ತಿದ್ದಾನೆ. ಆತ್ಮ ನಿತ್ಯ ಅಂತಂತ ಇದ್ದೀರಿ, ಭಗವಂತ ಆತ್ಮನನ್ನು ಯಾಕೆ ನಾಶ ಮಾಡಲಾರ? ಅವನಿಗೆ ಶಕ್ತಿ ಇದೆಯಲ್ಲ. ಪರಮಾತ್ಮನಿಗೆ ಆತ್ಮನನ್ನು ಕೂಡ ನಾಶ ಮಾಡಲಿಕ್ಕೆ ಶಕ್ತಿ ಇದೆ. ಅವನು ಸರ್ವಶಕ್ತ ತಾನೆ. ಸರ್ವಶಕ್ತನಾಗಿರತಕ್ಕಂತಹ ಭಗವಂತ ಆತ್ಮನನ್ನು ಯಾಕೆ ನಾಶ ಮಾಡಬಾರದು? ಒಂದು ದಿವಸ ಅವನು ನಾಶ ಮಾಡಲಿಕ್ಕೂ ಸಾಕು ಅಂತ ಹಾಗೆ ತಿಳ್ಕೊಬೇಡಿ. ವಿನಾಶಂ ಅವಿವೇಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಹೇಳ್ತಿದ್ದಾರೆ. ಏನೋ ಯಾರು ನಾವು ಅಂತೂ ಏನೋ ಆತ್ಮನಿಗೆ ಜೀವ ಅನಾದಿ ನಿತ್ಯ ಆಗಿರುವಾಗ ಅವನನ್ನು ಯಾವ ರೀತಿಯಿಂದಲೂ ಅಪಾಯ ಮಾಡಲಿಕ್ಕೆ ಬರೋದಿಲ್ಲ. ಮುಂದಕ್ಕೆ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಅಚ್ಛೇದ್ಯೋಯಂ ಅದಾಖ್ಯೋಯಂ, ಅವನ ಛೇದ ಭೇದ ಏನು ಮಾಡಲಿಕ್ಕೆ ಬರೋದಿಲ್ಲ. ಇದು ಪರಮಾತ್ಮನೂ ಕೂಡ ಜೀವನನ್ನು ನಾಶ ಮಾಡುವುದಿಲ್ಲ. ಪರಮಾತ್ಮ ಹೇಗೆ ನಿತ್ಯನೋ ಹಾಗೆ ಜೀವನೂ ಕೂಡ ನಿತ್ಯ. ಇಷ್ಟು ವ್ಯತ್ಯಾಸ ಇದೆ ಮಾತ್ರ. ಪರಮಾತ್ಮ ಹೇಗೋ ಹಾಗೆ ಜೀವನೂ ಕೂಡ ನಿತ್ಯ ಅಂತ ಮಾತ್ರ ತಿಳ್ಕೊಬೇಡಿ. ಪರಮಾತ್ಮನ ನಿತ್ಯತ್ವದಲ್ಲಿ ಒಂದು ವೈಲಕ್ಷಣ್ಯ ಇದೆ. ಆ ನಿತ್ಯತ್ವ ಅಂದ್ರೆ ಏನು, ಅನಿತ್ಯತ್ವ ಅಂದ್ರೆ ಏನು? ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ನಮಗೇನು ಅನಿತ್ಯ ಅನಿತ್ಯ ಅಂತಾನೆ ನಾಶವಾಗುವುದು ಅನಿತ್ಯ ಅಂತ ತಿಳ್ಕೊಂಡಿದ್ದೇವೆ. ನಾಶವಾಗುವುದು ಮಾತ್ರವಲ್ಲ, ಈ ದೃಷ್ಟಿ ಅನಿತ್ಯತ್ವ ಇದೆಯಲ್ಲ, ನಾಶ 4 ಬಗೆಯಾಗಿದೆ ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, 4 ಬಗೆಯಾಗಿರ್ತಕ್ಕಂತಹ ನಾಶ ಇದೆ. ಜೀವನಿಗೂ ನಾಶ ಇದೆ ಅಂತ ಹೇಳ್ತಾರೆ. ಜೀವನಿಗೂ ಒಂದು ವಿಧದ ನಾಶ ಇದೆ. ಯಾವುದದು ನಾಶ? ಶರೀರ ನಾಶವೇ ಜೀವನಿಗೆ ನಾಶ. ಜೀವನ ಸ್ವರೂಪ ನಾಶ ಆಗುವುದಿಲ್ಲ, ಆತ್ಮನ ಸ್ವರೂಪ ನಾಶ ಆಗುವುದಿಲ್ಲ. ಅವನ ಶರೀರ ನಾಶ ಆಗ್ತದಲ್ಲ, ಅದು ಅವನ ನಾಶ. ಶರೀರ ಬರ್ತದಲ್ಲ, ಅದೇ ಅವನಿಗೆ ಉತ್ಪತ್ತಿ. ಜೀವನ ಹುಟ್ಟು ಸಾವು ಅಂತಂತೇವೆ. ಹುಟ್ಟು ಅಂತಂದ್ರೆ ಜೀವನ ಸ್ವರೂಪ ಹುಟ್ಟುವುದಿಲ್ಲ, ಅವನ ಶರೀರ ಹುಟ್ಟುತ್ತದೆ. ಶರೀರ ಹುಟ್ಟಿದರೆ ಜೀವ ಹುಟ್ಟಿದಾನೆ ಅಂತ ಹೇಳ್ತೇವೆ ನಾವು. ಅದೊಂದು ರೀತಿಯ ಹುಟ್ಟು. ಶರೀರ ಬರುವುದು ಒಂದು ಹುಟ್ಟು, ಶರೀರ ನಾಶವಾಗುವುದು ಅದು ಒಂದು ಮರಣ, ನಾಶ. ಅದು ಜೀವನಿಗೆ ನಾಶ. ಇನ್ನೊಂದು ರೀತಿ ನಾಶ ಇದೆ. ಅದ್ಯಾವುದು ಅಂದರೆ ದುಃಖ ಪ್ರಾಪ್ತಿ. ನಾವು ಹೇಳ್ತೇವೆ, ಕೆಲವೊಮ್ಮೆ ನಮಗೆ ದುಃಖ ಆಯಿತು ಅಂತಂದ್ರೆ ಅಯ್ಯೋ ನಾನು ನಾಶ ಆಗಿಬಿಟ್ಟೆ ಅಂತ ಹೇಳ್ತೇವೆ ನಾವು. ಪೂರ್ತಿ ಸರ್ವನಾಶ ಆಗೋಯಿತು, ನಾಶ ಆಗಿಬಿಟ್ಟೆ ಅಂತ ಹೇಳ್ತೇವೆ. ಏನು ಅಷ್ಟು ದುಃಖ ಬಂತು ಅಂತ ಅರ್ಥ. ದುಃಖ ಬಂದರೆ ನಾನು ನಾಶ ಹೊಂದಿದೆ ಅಂತ ಹೇಳ್ತಕ್ಕಂಥದ್ದು. ದುಃಖ ಪ್ರಾಪ್ತಿ ಅದೊಂದು ರೀತಿಯ ನಾಶ. ಇನ್ನೊಂದು ಅಪೂರ್ಣತ. ಅಪೂರ್ಣತ ಅಂತಂದ್ರೆ ಏನು? ಏನಾದರೂ ಒಂದು ಕೊರತೆ ಬಂದರೆ, ಯಾವುದು ಬೇಕು ಅಂತಂದ್ರೆ ಅದಿಲ್ಲ, ಕೊರತೆ ಬಂತು ಅಂತಂದ್ರೆ ಅದೊಂದು ರೀತಿಯ ನಾಶ. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಇದು ಈ ನಾಶ
ನಮಗೆ ಎಲ್ಲ ರೀತಿಯ ನಾಶ ಇಲ್ಲ. ಅನಿತ್ಯತ್ವ ಅಂದ್ರೆ ಏನು? ಸ್ವರೂಪ ನಾಶವಾಗುತ್ತೆ. ಅದು ಜಡದಲ್ಲಿ, ಜಡವಾದ ಪದಾರ್ಥ. ಈಗ ಒಂದು ಮಣ್ಣಿನ ಮಡಿಕೆ ಮಾಡಿವಿ, ಒಂದು ಹೊಡೆದ್ರೆ ಪುಡಿ ಪುಡಿ ಆಗಿಬಿಡ್ತದೆ. ಇದು ಒಂದು ರೀತಿಯ ನಾಶ, ಅದು ಜಡ ಪದಾರ್ಥಗಳಿಗಿದೆ. ಚೇತನಕ್ಕೆ ಈ 3 ವಿಧವಾದ ನಾಶ ಇದೆ. ಒಂದು ಶರೀರ ನಾಶ, ಇನ್ನೊಂದು ದುಃಖ ಪ್ರಾಪ್ತಿ, ಇನ್ನೊಂದು ಅಪೂರ್ಣತ್ವ. ಪರಮಾತ್ಮನಿಗೆ ಯಾವ ನಾಶನೂ ಕೂಡ ಇಲ್ಲ. ಪರಮಾತ್ಮನಿಗೆ ಸ್ವರೂಪ ನಾಶ ಅಂತೂ ಇಲ್ಲವೇ ಇಲ್ಲ ಬಿಡಿ. ಯಾಕೆ? ಜೀವನಿಗೇನೇ ಇಲ್ಲ, ಪರಮಾತ್ಮನಿಗೆ ಎಲ್ಲಿಂದ? ಅದಿಲ್ಲ. ಇನ್ನು ಶರೀರ ನಾಶ ಜೀವನಿಗೆ ಇದೆ, ಪರಮಾತ್ಮನಿಗೆ ಇಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಶರೀರ ಇಲ್ಲ. ಶರೀರ ಇರುತ್ತಿದ್ರೆ ಶರೀರಕ್ಕೆ ನಾಶ ಅಂತ ಹೇಳ್ಬೋದಾಗಿತ್ತು. ಪರಮಾತ್ಮನಿಗೆ ಶರೀರ ಇಲ್ಲ. ಶರೀರ ಇಲ್ಲ ಅಂತಂದ್ರೆ ಅವನು ಹೇಗೆ ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಿದ್ರ ನೀವು? ಶರೀರ ಇಲ್ಲ ಅಂತಂದ್ರೆ ಮನ್ಮಥಾಕಾರ ಎಲ್ಲಿಂದ ಹೇಳ್ತೀರಿ, ಎಲ್ಲಿಂದ ತರ್ತೀರಿ ಅಂತಂದ್ರೆ, ಸ್ವರೂಪ ಶರೀರ ಬೇರೆ ಇದೆ, ಬಾಹ್ಯ ಶರೀರ ಬೇರೆ ಇದೆ. ನಾಶವಾಗತಕ್ಕಂತಹ ಶರೀರ ಬಾಹ್ಯ ಶರೀರ, ಜಡ ಶರೀರ. ಅಂಥ ಶರೀರ, ನಾಶವಾಗತಕ್ಕಂಥ ಬಾಹ್ಯವಾದ ಶರೀರ ಜೀವನಿಗಿದೆ, ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ಜೀವನಿಗೆ ಜಡವಾದ ಶರೀರ ಇರುವುದರಿಂದ ಆ ಜಡ ಶರೀರ ಹೊರಟೋಗ್ತದೆ, ಅವರಿಗೆ ನಾಶ ಅಂತಂತೇವೆ. ಪರಮಾತ್ಮನಿಗೆ ಜಡವಾದ ಶರೀರ ಇಲ್ಲ. ಇಲ್ಲಿಯೂ ಕೂಡ ಬೇರೆ ಏನೋ ವೇದಾಂತಿಗಳು ಅದ್ವೈತ, ವಿಶಿಷ್ಟಾದ್ವೈತ ಅವರಲ್ಲೆಲ್ಲ ಬೇರೆ ಬೇರೆ ರೀತಿ ಹೇಳ್ತಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಪರಮಾತ್ಮ ಅವತಾರ ಮಾಡ್ತಾನಲ್ಲ, ಪರಮಾತ್ಮ ಅವತಾರ ಮಾಡೋದಂದ್ರೆ ಏನು? ಮಾಯೆಯಿಂದ ಒಂದು ಶರೀರ ತಾನೇ ಸೃಷ್ಟಿ ಮಾಡಿ ಅದರೊಳಗೆ ಬಂದು ಬಿಡ್ತಾನೆ. ಅವನ ಶರೀರ ಮಾಯಿಕವಾದ ಶರೀರ, ಮಾಯೆಯಿಂದ ನಿರ್ಮಾಣ ಮಾಡಿದ ಶರೀರ, ಜಡವಾದ ಶರೀರ. ಹೀಗೆ ಹೇಳ್ತಕ್ಕಂಥವ್ರು ಇದ್ದಾರೆ. ಹೇಳ್ತಕ್ಕಂಥವ್ರು ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಒಬ್ಬರು ಬಿಟ್ಟು. ಪರಮಾತ್ಮನ ಶರೀರ ಮಾಯಿಕವಾದ ಶರೀರ, ಮಾಯಿಯಿಂದ ಏನೋ ತೋರಿಸ್ತಾನೆ. ಬಾಯಿ ತೆರ್ಕೊಂಡಾಗ ಬಾಯಿಯೊಳಗೆ ಬ್ರಹ್ಮಾಂಡ ಕಾಣಿಸ್ತಲ್ಲ. ಯಶೋದೆಗೆ ಶ್ರೀಕೃಷ್ಣ ಬಾಯಿ ತೆರೆದು ಬ್ರಹ್ಮಾಂಡ ತೋರಿಸಿದ. ಎಲ್ಲಿಂದ ಬಂತು ಬ್ರಹ್ಮಾಂಡ? ಬಾಯಿಯೊಳಗೆ. ಬ್ರಹ್ಮಾಂಡದ ಒಳಗಡೆ ಇದ್ದಾನೆ ಇವನೀಗ. ಅಲ್ಲಿ ಶ್ರೀಕೃಷ್ಣ ಯಶೋದೆಯ ಮಡಿಲಲ್ಲಿದ್ದಾನೆ. ಬಾಯಿ ತೆರ್ಕೊಂಡ್ರೆ ಅದರೊಳಗೆ ಒಂದು ಬೇರೆ ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಎಲ್ಲಿಂದ? ಅದು ಮಾಯೆಯಿಂದ ಮಾಡಿ ತೋರಿಸಿದ್ದು ಭಗವಂತ. ಹಾಗೆ ಅವನ ಶರೀರನು ಕೂಡ ಮಾಯೆ, ತತ್ಕಾಲದಲ್ಲಿ ಸೃಷ್ಟಿ ಮಾಡಿದ್ದು ಅಂತ ಹೀಗೆ ಹೇಳ್ತಾರೆ. ತಪ್ಪು. ಪರಮಾತ್ಮನ ಶರೀರ ಮಾಯೆಯಿಂದಾದದ್ದಲ್ಲ. ಅವನು ಮಾಯೆ ಅಂತ ಹೇಳ್ತಕ್ಕಂಥದ್ದಿದೆ. ವಿಷ್ಣು ಮಾಯೆ, ಭಗವಂತನ ಮಾಯೆ ಎಂತೆಲ್ಲ ಮಾಯೆ ಅಂತ ಹೇಳ್ತೇವೆ. ಮಾಯೆ ಅಂತಂದ್ರೆ ನಾವು ಹೇಳುವುದು ಈ ಅಸುರರಲ್ಲಿ ಏನೇನೋ ಮಾಯೆ ಅಂತಿದೆ. ಅಸುರರು ಇಲ್ದಿದ್ದ ಮಾಯೆಯನ್ನೆಲ್ಲ ತೋರಿಸ್ತಾರೆ. ಸುಳ್ಳು ಏನಿಲ್ಲ, ವಸ್ತುತಸ್ತು ಏನಿರೋದಿಲ್ಲ, ಭ್ರಮೆ ಉಂಟಾಗುವ ಹಾಗೆ ಮಾಡ್ತಾರೆ. ಭಯ ಉಂಟು ಮಾಡಲಿಕ್ಕೋಸ್ಕರ ಮಾಯೆ ಮಾಡಿ ತೋರಿಸ್ತಾರೆ. ಅಂಥ ಮಾಯೆ ಪರಮಾತ್ಮನಿಗೆ ಇಲ್ಲ. ಅದು ಅಸುರರು ತೋರಿಸ್ತಕ್ಕಂಥ ಮಾಯೆ ಉಂಟಲ್ಲ, ಅವರಿಗೆ ಏನು ಸಾಮರ್ಥ್ಯ ಇಲ್ಲ, ಅನಾವಶ್ಯಕವಾಗಿ ಏನೋ ಮಾಯೆಯನ್ನು ತೋರಿಸ್ತಾ ಇದ್ದಾರೆ. ಯಾಕೆ? ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಇಲ್ಲದಿದ್ದವರು ಮೋಸದಿಂದ, ವಂಚನೆಯಿಂದ, ಮಾಯೆಯಿಂದ ಶತ್ರುಗಳನ್ನು ಏನು ಭ್ರಮೆಯಲ್ಲಿ ಹಾಕ್ತಾರೆ, ಭ್ರಮೆಯಲ್ಲಿ ಬೀಳಿಸ್ತಾರೆ. ಪರಮಾತ್ಮ ಯಾತಕ್ಕೆ? ಅವನಿಗೆ ಸರ್ವಸಮರ್ಥ, ಅವನ್ಯಾಕೆ ಮಾಯೆ ತೋರಿಸ್ಬೇಕು? ಅವನ ಮಾಯೆ ಅಂತಂದ್ರೆ ಇಚ್ಛಾ. ಮಾಯೆ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಭಗವಂತನಲ್ಲಿ ಮಾಯೆ, ಭಗವಂತನ ಮಾಯೆ ಅಂತಂದ್ರೆ ಭಗವಂತನ ಇಚ್ಛೆ. ಅದಕ್ಕೆ ಯಾವುದು ಇದ್ರಿಲ್ಲ. ಭಗವಂತನ ಮಾಯೆಯನ್ನು ಯಾರು ಮೀರಿಸಲಿಕ್ಕೆ ಸಾಧ್ಯವಿಲ್ಲ ಅಂತೆ. ಅಂದ್ರೆ ಭಗವಂತನ ಇಚ್ಛೆಯನ್ನು ಯಾರು ಅತಿಕ್ರಮಿಸಲಿಕ್ಕೆ ಬರುವುದಿಲ್ಲ, ಹೀಗರ್ಥ. ಮಾಯಿಕವಾದ ಶರೀರ ಅಂತ ಹೇಳಬಾರದು. ಭಗವಂತನಿಗೆ ಯಾವತ್ತೂ ಕೂಡ ಸ್ವರೂಪ ಶರೀರ. ಆದ್ರಿಂದ ಮಾಯಿಕವಾಗಿರತಕ್ಕಂಥ ಬೇರೆಯಾದ ಶರೀರ ಇಲ್ಲ, ಶರೀರದ ವಿಯೋಗನೂ ಇಲ್ಲ, ನಾಶ ಇಲ್ಲ. ಭಗವಂತನಿಗೆ ಶರೀರ ವಿಯೋಗ ಇಲ್ಲ. ದುಃಖ ಪ್ರಾಪ್ತಿ ಅಂತೂ ಕೇಳಬೇಡಿ. ಪರಮಾತ್ಮನಿಗೆ ದುಃಖ ಅಂತ ಅನ್ನೋದು ಇಲ್ಲವೇ ಇಲ್ಲ. ಆನಂದಮಯ ಅವನು, ಆನಂದ ಸಾಗರ. ಇನ್ನು ಅಪೂರ್ಣತ ಇಲ್ಲವೇ ಇಲ್ಲ, ಪೂರ್ಣ ಅವನು, ಸಕಲ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು ಭಗವಂತ. ಆದ್ರಿಂದ ಅನಿತ್ಯತ್ವ ಇಲ್ಲ, ದೇಹ ಹಾನಿ ಇಲ್ಲ,
ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತ್ವನೂ ಇಲ್ಲ. ಯಾವ ರೀತಿಯ ನಾಶನೂ ಕೂಡ ಇಲ್ಲದೆ ಇರತಕ್ಕಂಥವನು ಭಗವಂತ. ಅವನು ಸರ್ವತಂತ್ರ ಸ್ವತಂತ್ರ, ಗುಣಪೂರ್ಣ. ನೋಡಿ, ಅವನು ಗುಣಪೂರ್ಣ. ಅವನು ನಮಗೆ ಏನು ಬೇಕಾದ್ರೂ ಮಾಡಬಲ್ಲ. ನಮ್ಮನ್ನು ಸಂಸಾರದಲ್ಲಿ ಆಗುವವನು ಅವನೇ, ಮೋಕ್ಷ ಕೊಡುವವನು ಅವನೇ. ಭಯಕೃತ್ ಭಯನಾಶನಃ, ನಮಗೆ ಭಯವನ್ನು ಉಂಟು ಮಾಡುವವನು ಅವನೇ, ಭಯವನ್ನು ಕಳೆಯುವವನು ಅವನೇ. ಎಲ್ಲ ಮಾಡತಕ್ಕಂಥ ಸ್ವಾತಂತ್ರ್ಯ ಅವನಿಗೆ, ಸಾಮರ್ಥ್ಯ ಅವನಿಗಿದೆ. ಅವನ ನಿತ್ಯತ್ವಕ್ಕೂ ಜೀವನ ನಿತ್ಯತ್ವಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಮೇಲ್ನೋಟಕ್ಕೆ ಇಲ್ಲಿ ಹೇಳುವಾಗ ನತ್ವೇವಾಹಂ ಜಾತು ನಾಸಂ ನತ್ತೊನ್ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ. ನಾನು ಅನಾದಿ, ನೀನು ಅನಾದಿ, ಈ ರಾಜರುಗಳೆಲ್ಲ ಅನಾದಿ, ಎಲ್ಲರೂ ಕೂಡ ನಿತ್ಯ. ನಾನು ನಿತ್ಯ, ನೀನು ನಿತ್ಯ, ಎಲ್ಲರೂ ಕೂಡ ನಿತ್ಯ. ಏನು ವ್ಯತ್ಯಾಸವೇ ಇಲ್ಲವೇ? ವ್ಯತ್ಯಾಸ ಇದೆ. ಪರಮಾತ್ಮನ ನಿತ್ಯತ್ವ ಅದು ಯಾರಿಗೂ ಕೂಡ ಬರಲಾರದು. ಅದಕ್ಕೋಸ್ಕರನೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಭಗವಂತನನ್ನು ನಿತ್ಯರಿಗೆ ನಿತ್ಯ ಅಂತ ಭಗವಂತನ ನಿತ್ಯತ್ವವನ್ನು ಹೊಗಳ್ತಾರೆ ವೇದದಲ್ಲಿ. ಅಂಥ ನಿತ್ಯತ್ವ ಇರೋದು ಭಗವಂತನಿಗೆ. ಜೀವನಿಗೆ ಬಂದಿರತಕ್ಕಂತಹ ಏನೊಂದು ನಿತ್ಯತ್ವ ಇದೆಯಲ್ಲ, ಅದೇನು ನಿತ್ಯತ್ವ ಅಂತಂದ್ರೆ, ಶರೀರ ನಾಶ ಇದ್ರೂ ಕೂಡ ಸ್ವರೂಪ ನಾಶ ಇಲ್ಲ. ಸ್ವರೂಪ ನಾಶ ಇಲ್ಲ. ಈಗ ಮಣ್ಣಿನ ಮಡಿಕೆ ಒಡೆದು ಹೋಗುವ ಹಾಗೆ ಜೀವನ ಸ್ವರೂಪ ನಾಶ ಆಗುವುದಿಲ್ಲ. ಇದು ಒಂದು ರೀತಿಯಿಂದ ಶಾಪ ತೋನೆ ನೋಡಿ. ಇದು ಏನಾಗ್ತದೆ, ಆತ್ಮನಿತ್ಯನಾಗಿರ್ತಾನೆ, ಪುನಃ ಶರೀರ ಬಂದು ಹೋಗ್ತಾನೆ ಇರ್ತದೆ. ಹುಟ್ಟುವುದು ಸಾಯುವುದು ಮುಗಿಯುವುದೇ ಇಲ್ಲ. ಇದು ವರವೋ ಶಾಪವೋ ಅಂತ ಪ್ರಶ್ನೆ ಬರ್ತದೆ ನಮಗೆ. ಜೀವ ನಾಶ ಆಗುವುದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದ್ರೆ ಆತ್ಮನ ಹತ್ಯೆ ಆಗುವುದೇ ಇಲ್ಲ. ಶರೀರ ನಾಶ ಆಗ್ತದೆ, ಆತ್ಮನ ನಾಶ ಆಗುವುದೇ ಇಲ್ಲ. ಹಾಗಲ್ಲ, ಆತ್ಮನಿಗೆ ನಿತ್ಯತ್ವ ಇರುವುದು ಯಾತಕ್ಕೋಸ್ಕರ, ಬೇರೆ ಬೇರೆ ಶರೀರವನ್ನು ಕೊಟ್ಟು ಅದರಿಂದ ಸಾಧನೆ ಮಾಡಿಸ್ತಾನೆ ಭಗವಂತ. ಒಂದೊಂದು ಶರೀರದಲ್ಲಿ ಒಂದೊಂದು ರೀತಿಯ ಸಾಧನೆ ಮಾಡಿಸ್ತಾನೆ. ಬ್ರಾಹ್ಮಣನಾಗಿ ಒಂದು ರೀತಿಯ ತಪಸ್ಸು ಮಾಡ್ತಾನೆ. ನಾನು ನಿನ್ನೆ ಹೇಳಿದ್ದೇನೆ, ಪರಂತಪ ಅಂತಿದೆ. ಬ್ರಾಹ್ಮಣ ಮಾಡ್ತಕ್ಕಂತಹ ತಪಸ್ಸು ಒಂದು ರೀತಿ ಇರ್ತದೆ, ಕ್ಷತ್ರಿಯ ಮಾಡ್ತಕ್ಕಂತಹ ತಪಸ್ಸು ಒಂದು ರೀತಿ, ವೈಶ್ಯ ಮಾಡ್ತಕ್ಕಂತಹ ತಪಸ್ಸು ಒಂದು ರೀತಿ, ಶೂದ್ರನೂ ಮಾಡ್ತಕ್ಕಂತಹ ತಪಸ್ಸು ಒಂದು ರೀತಿ ಇದೆ. ಅವನಿಗೂ ಕೂಡ ತಪಸ್ಸಿದೆ. ಹಾಗೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಲ್ಲರೂ ಕೂಡ ತಪಸ್ಸು ಮಾಡಬೇಕು. ಬೇರೆ ಬೇರೆ ರೀತಿಯ ತಪಸ್ಸು ಮಾಡಲಿ ಅಂತಕ್ಕೋಸ್ಕರ ಭಗವಂತ ನಾನಾ ರೀತಿಯ ಶರೀರ ಕೊಡ್ತಾನೆ. ಆತ್ಮ ನಿತ್ಯ, ಒಬ್ಬನೇ ಆತ್ಮನಿಗೆ ಅನೇಕ ಶರೀರ ಕೊಡ್ತಾನೆ. ಆ ಶರೀರದಿಂದ ಅವನಿಗೆ ಧರ್ಮಾಚರಣೆ ಮಾಡಿಸ್ತಾನೆ, ಮೋಕ್ಷ ಸಾಧನೆ ಮಾಡಿಸ್ತಾನೆ. ಮೋಕ್ಷ ಸಾಧನೆ ಮಾಡುವುದಕ್ಕೋಸ್ಕರ ಶರೀರ ಕೊಡ್ತಿದ್ದಾನೆ ಭಗವಂತ. ತನ್ನ ಪೂಜೆಗೋಸ್ಕರ ಅಲ್ಲ, ತನ್ನೊಳಗೆ ಇರತಕ್ಕಂತಹ ಭಗವಂತನ ಪೂಜೆಗೋಸ್ಕರ ಶರೀರವನ್ನು ಕೊಡ್ತಾನೆ. ಅನೇಕ ಶರೀರ ಕೊಡ್ಲಿಕ್ಕೋಸ್ಕರನೇ ಆತ್ಮನನ್ನು ಅಮರನನ್ನಾಗಿ ಇಟ್ಟಿದ್ದಾನೆ. ಅದು ಭಗವಂತನ ಸಂಕಲ್ಪ. ಭಗವಂತನಿಗೆ ಅಧೀನನಾಗಿ ಜೀವ ನಿತ್ಯನಾಗಿದ್ದಾನೆ. ಅವನ ಮಾಯೆ ಅದು. ಅವನ ಮಾಯೆ ಅಂದರೆ ಅವನ ಇಚ್ಛಾ. ಅವನೇನು ಕೆಲವೆಲ್ಲ ಇಚ್ಛಾ ಮಾಡಿದ್ದಾನೆ. ಇಂತಿಂಥ ಪದಾರ್ಥಗಳು ನಿತ್ಯ ಇರಬೇಕು, ಇಂತಿಂಥ ಪದಾರ್ಥ ಅನಿತ್ಯ ಇರಬೇಕು ಅಂತ ಅವನು ಮಾಡಿಕೊಂಡಿದ್ದಾನೆ ವ್ಯವಸ್ಥೆ. ಅವನ ಸಂಕಲ್ಪ. ನಾವೇನು ಕೇಳುವ ಹಾಗಿಲ್ಲ. ಯಾಕೆ ಸಂಕಲ್ಪ ಮಾಡಿದೆ? ಅವನು ಸ್ವತಂತ್ರ, ಅವನ ಸಂಕಲ್ಪ ಆಗಿದೆ. ಆತ್ಮನನ್ನು ನಿತ್ಯವನ್ನಾಗಿ ಇಟ್ಟಿದ್ದಾನೆ. ಅವನಿಗೆ ಶರೀರ ಅನಿತ್ಯವನ್ನಾಗಿಯೇ ಇಟ್ಟಿದ್ದಾನೆ. ಶರೀರಗಳು ಬೇರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶರೀರ ಕೊಡ್ತಾನೆ. ಅದರಿಂದ ಆ ಆತ್ಮನಿಂದ ಮೋಕ್ಷ ಸಾಧನೆ ಮಾಡಿಸ್ತಾನೆ. ಶರೀರ ಕೊಡುವುದು ಯಾತಕ್ಕೋಸ್ಕರ? ಮೋಕ್ಷ ಸಾಧನೆಗೋಸ್ಕರ. ಅದರಲ್ಲಿ ಅಭಿಮಾನ ಬೇಕು. ಹೇಗೆ? ಇದು ನನಗೆ ಮೋಕ್ಷ ಸಾಧಕ, ಮೋಕ್ಷ ಸಾಧನೆಗೆ ಬೇಕಾಗಿದೆ ಸಾಧನ ಶರೀರ ಅಂತಂತೇವೆ ನಾವು. ಏನೋ ದುರ್ಲಭಂ ಮಾನುಷಂ ಜನ್ಮ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳರಿ ಬೇಡಿ ಹುಚ್ಚಪ್ಪಗಳಿರ, ಅದನ್ನ ಹಾಳು ಮಾಡ್ಕೊಳ್ಬೇಡಿ. ಸಾಧನ ಶರೀರ ಅಂತ ಕೊಟ್ಟಿರ್ತಾನೆ. ಆದರೆ ನಿನ್ನ ಸುಖಕ್ಕೋಸ್ಕರ ನೀನು ಆ ದೇಹದಲ್ಲಿ ಅಭಿಮಾನ ಇಟ್ಕೋಬೇಡ. ಪರಮಾತ್ಮನ ಪೂಜೆಗೋಸ್ಕರ ಅದರಲ್ಲಿ ಅಭಿಮಾನ ಇಟ್ಕೊಳ್ಳು. ಇದಕ್ಕೋಸ್ಕರ ಆತ್ಮನನ್ನು ನಿತ್ಯವಾಗಿ
ಅವನ ಶರೀರವನ್ನು ಅನಿತ್ಯವಾಗಿ ಇಟ್ಟಿದ್ದಾನೆ ಪರಮಾತ್ಮ. ಅವನ ಇಚ್ಛಾ ಆಗಿದೆ. ಆದ್ದರಿಂದ ನೀನು ಅರ್ಜುನ, ಆತ್ಮ ನಿತ್ಯ, ಶರೀರ ಅನಿತ್ಯ ಅಂತ ತಿಳ್ಕೊಂಡು ನೀನು ನನ್ನ ಪೂಜೆ ಮಾಡು. ನನ್ನ ಪೂಜಾರೂಪವಾಗಿ ಶತ್ರುಗಳ ಹನನ ಮಾಡು. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರ ಹನನ ಮಾಡಬೇಕಾದ ಪ್ರಸಂಗ ಬಂದರೆ ಮಾಡಿಬಿಡು. ಅದು ಸತ್ಕರ್ಮನೇ, ಅದು ದುಷ್ಕರ್ಮ ಅಲ್ಲ. ಅದರಿಂದ ನಿನಗೆ ಕೆಟ್ಟದಾಗುವುದಿಲ್ಲ, ನಿನಗೆ ಒಳ್ಳೆಯದೇ ಆಗ್ತದೆ ಅಂತ ಈ ರೀತಿಯಾಗಿ ಭಗವಂತ ಉಪದೇಶ ಕೊಡ್ತಾ ಇದ್ದಾನೆ. ಶ್ರೀ ಶ್ರೀಗಳವರ ಸನ್ನಿಧಾನದಲ್ಲಿ ಅನ್ನು ಈ ಗೀತೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಉಪದೇಶ, ಅದನ್ನು ಅವರ ಸನ್ನಿಧಾನದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.